ಪರಿಸರ ಪುನರ್ಸ್ಥಾಪನಾ ಕಾರ್ಯಕ್ರಮ ಅಂತರ್ಗತದಲ್ಲಿ ಕೆಪಿಇಟಿ ಕಂಪನಿಯ ಗುಂಪಿನಿಂದ ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆಯ ಸಂದರ್ಶನ. ಈ ಸಂದರ್ಶನದಲ್ಲಿ ಸಾವಯವ ಪದ್ಧತಿಯಲ್ಲಿ ಆಲೂಗೆಡ್ಡೆಯನ್ನು ಹೇಗೆ ಬೆಳೆಯಬೇಕು ಎಂದು ಹೇಳಿಕೊಡಲಾಗಿದೆ. ಸಾವಯವ ಎಂದರೆ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ಹಾಗೂ ಜೈವಿಕ ಕ್ರಿಮಿನಾಶಕಗಳನ್ನು ಉಪಯೋಗಿಸಿ ಹೇಗೆ ನಾವು ಆಲೂಗೆಡ್ಡೆ ಬೆಳೆಯನ್ನು ಮಾಡಬೇಕು ಎಂದು ಹೇಳಲಾಗಿದೆ. ಇಲ್ಲಿ ನೋಡಬಹುದು ಮಣ್ಣನ್ನು ಹೇಗೆ ತಯಾರು ಮಾಡಲಾಗ್ತಾ ಇದೆ ಅಂತ. ಇಲ್ಲಿ ಮಣ್ಣು ಮತ್ತು ಜೈವಿಕ ಗೊಬ್ಬರ ಅಂದ್ರೆ ಹಸುಗಳ ಒಂದು ಸಗಣಿ ಮತ್ತು ಗಿಡಮರಗಳ ಎಲೆ ಇವೆಲ್ಲ ಕೂಡಿಸಿ ಒಂದು ಜೈವಿಕ ಗೊಬ್ಬರವನ್ನು ತಯಾರು ಮಾಡಿದೆ. ಅದನ್ನು ಕೂಡಿಸಿ ಅದಕ್ಕೆ ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಹಿಂಡಿಯನ್ನು ಕೂಡಿಸಲಾಗಿದೆ. ಈ ಎಲ್ಲರನ್ನ ಕೂಡಿಸಿ ಒಂದು ಆಲೂಗಡ್ಡೆ ಬಿತ್ತನೆ ಮಾಡಲಿಕ್ಕೆ ಮಣ್ಣನ್ನು ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ಆಲೂಗಡ್ಡೆಗಳನ್ನು ಹೇಗೆ ಒಂದು ಕುಂಡದಲ್ಲಿ ಅಥವಾ ಒಂದು ಚೀಲದಲ್ಲಿ ಬೆಳೆಯಬಹುದು ಎಂದು ಹೇಳಿಕೊಡಲಾಗಿದೆ. ಕಾರಣ ನಗರಗಳಲ್ಲಿ ಮತ್ತು ಮನೆಯಲ್ಲಿ ನಾವು ಆಲೂಗಡ್ಡೆಯನ್ನು ಹೇಗೆ ಬೆಳೆಯಬಹುದು ಎಂದು ಒಂದು ಉದಾಹರಣಾರ್ಥವಾಗಿ ಇದನ್ನು ಹೇಳಿಕೊಡಲಾಗಿದೆ. ಇಲ್ಲಿ ನೋಡಬಹುದು ಚೀಲಿಗೆ 1 ಅಥವಾ 1.5 ಅಡಿಗಿಂತ ಹೆಚ್ಚು ಮಣ್ಣು ಹಾಕಲಾಗಿದೆ ಮತ್ತು ಒಂದು ಚೀಲಿಗೆ 2 ಅಥವಾ 2ರಿಂದ 4 ಬೀಜಗಳನ್ನು ಹಾಕಲಾಗಿದೆ. ಕಾರಣ ಅಧಿಕ ಬೀಜಗಳ ಹಾಕುವುದರಿಂದ ಒಂದು ಆಲೂಗಡ್ಡೆಯ ಗಾತ್ರ ಚಿಕ್ಕದಾಗುತ್ತದೆ ಮತ್ತು ಇಳುವರಿ ಕೂಡ ಕಡಿಮೆ ಆಗ್ತದೆ ಮತ್ತು ಗುಣಮಟ್ಟವು ಕೂಡ ಕಡಿಮೆ ಆಗುತ್ತದೆ. ಆದ್ದರಿಂದ ಒಂದು ಚೀಲಕ್ಕೆ 2ರಿಂದ 4 ಬೀಜಗಳು ಹಾಕುವುದರಿಂದ ಗುಣಮಟ್ಟ ಮತ್ತು ಆಲೂಗಡ್ಡೆಯ ಗಾತ್ರ ಮತ್ತು ಇಳುವರಿ ಕೂಡ ಉತ್ತಮವಾಗಿರುತ್ತದೆ. ಆದ ಕಾರಣ ಒಂದು ಚೀಲಕ್ಕೆ 2ರಿಂದ 4 ಬೀಜಗಳನ್ನು ಹಾಕಬೇಕು. ಮುಂಜಾನೆ ಮತ್ತು ಸಾಯಂಕಾಲ ನೀರು ಕೊಡುವುದು ಉತ್ತಮ ಮತ್ತು ಇದೇ ಒಂದು ಪದ್ಧತಿಯಿಂದ ನಾವು ಭೂಮಿಯಲ್ಲೂ ಕೂಡ ಆಲೂಗಡ್ಡೆಯನ್ನು ಬೆಳೆಯಬಹುದು. ಮುಂದಿನ ವಿಡಿಯೋದಲ್ಲಿ ಇದರ ಒಂದು ಬೆಳವಣಿಗೆ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.